ಯಾರೇ ಪ್ರಶ್ನೆ ಎತ್ತಿದ್ರೆ ಸರ್, ಇವತ್ತು ಅದೊಂದು ಕಾಮನ್ ಡೈಲಾಗ್ ಆಗಿಬಿಟ್ಟಿದೆ ಸರ್. ಇವರು ದೇಶದ್ರೋಹಿಗಳು, ಇವರು ಅರ್ಬನ್ ನಕ್ಸಲ್ಸು, ಇವರು ಪಾಕಿಸ್ತಾನಿ ಏಜೆಂಟ್ಗಳು ಅಂತೇಳಿ. ಸರ್, ಪ್ರಶ್ನೆ ಮಾಡೋದನ್ನ, ತಪ್ಪು ಅಂತ ಹೇಳೋದನ್ನು ಈ ಥರ ಲೇಬಲಿಂಗ್ ಮಾಡೋದ್ರ ಮೂಲಕ ಅವರು ತಡೆಯೋಕ್ಕಾಗಲ್ಲ ಸರ್. ಇವತ್ತು ಸತ್ಯ ಹೊರಗಡೆ ಬಂದೇ ಬರುತ್ತೆ. ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಇವತ್ತು ಅರ್ಥ ಆಗಿದೆ ಸರ್. ಅದಕ್ಕೆ ಇವತ್ತು ವಿದ್ಯಾರ್ಥಿ ಯುವ ಜನರು ದೇಶದ ಎಲ್ಲ ಸಿಟಿಗಳಲ್ಲಿ ಇವತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಕೇಳುವಂಥದ್ದು ಸರ್, ನಿಮಗೆ ಅನ್ಸಲ್ವಾ 21 ಮಕ್ಕಳು ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಅದು ಅನ್ಯಾಯ ಅಲ್ವಾ? ನಿಮಗೆ ಹೃದಯ ಅನ್ನೋದು ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಈ ಒಂದು ಹೋರಾಟ ಸರ್, ಕ್ವಶನ್ ಪೇಪರ್ ಲೀಕ್ ಆಗಿದ್ದಾಗಿಂದ ನಡೀತಾ ಇದೆ. ಇವಾಗ ಸೋನಮ್ ಅವರು ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆನೇ ಈ ದೇಶದ ವಿದ್ಯಾರ್ಥಿಗಳು, ಪ್ರಜ್ಞಾವಂತ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಇದನ್ನು ಮರಿಬಾರ್ದು ಸರ್. ಅವರು ದೇಶಭಕ್ತರ, ದೇಶದ್ರೋಹಿಗಳ ಅಂತ ಜನಗಳು ಡಿಸೈಡ್ ಮಾಡಲಿ. ಒಂದು ಹಿಮಾಲಯ ಪರ್ವತದಲ್ಲಿ 50,000 ಜನ ಸೈನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಪ್ಲಸ್ ಚಳಿಗಾಲದಲ್ಲಿ -14 ಡಿಗ್ರಿಗೆ ಹೋಗುತ್ತೆ. ಅಂಥ ಕಡೆ ಒಂದು ಸೋಲಾರ್ ಹೌಸ್ಗಳನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ನಮ್ಮ ದೇಶದ ಸೈನಿಕರು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ. ಇದಕ್ಕಿಂತ ದೇಶಭಕ್ತಿ ಬೇಕಾ ಸರ್ ಇವತ್ತು? ಎರಡನೇ ಪ್ರಶ್ನೆ ಸರ್, ಇಲ್ಲಿ ಕಾಂಗ್ರೆಸ್ಸು, ಆ ಪಕ್ಷ, ಈ ಪಕ್ಷ, ಲೆಫ್ಟು, ರೈಟು ಸದ್ಯಕ್ಕೆ ಬದಿಗಿಡಿ ಸರ್. ತಪ್ಪಾಗಿಲ್ವಾ ಇವತ್ತು? ಹಂಗಾರೆ ಯಾವುದಾದ್ರೂ ಒಂದು ದೇಶವನ್ನು ನಾವು ಇವತ್ತು ತಪ್ಪು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತೇಳಿದ್ರೆ ಪ್ರಶ್ನೆ ಮಾಡೋ ಹಕ್ಕು ಈ ದೇಶದ ವಿದ್ಯಾರ್ಥಿ ಯುವ ಜನರಿಗಿಲ್ವಾ ಇವತ್ತು? ಯಾರು ವೈಚಾರಿಕವಾಗಿ, ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಪ್ರಶ್ನೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನೀಟ್ ಎಕ್ಸಾಮಲ್ಲಿ ಹಗರಣ ಆಗಿದೆಯಾ ಇಲ್ವಾ? ಹಗರಣ ಆಗಿದೆ. ಇವತ್ತು 720ರಲ್ಲಿ 600 ಮಾರ್ಕಷ್ಟು ಕ್ವಶನ್ ಪೇಪರು ಕೇರಳದಿಂದ ಹಿಡಿದು ರಾಜಸ್ಥಾನದವರೆಗೆ 10 ಲಕ್ಷ 20 ಲಕ್ಷಕ್ಕೆ ಹರಾಜಾಗಿದೆ. ಇವತ್ತು ಯಾರು ಕೋಚಿಂಗ್ ಮಾಫಿಯಾ, ಬಿಸ್ನೆಸ್ ಮಾಫಿಯಾ, ಇವತ್ತು ಇಂಡಸ್ಟ್ರಿ ಮಾಫಿಯಾ ಇದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಒಬ್ಬ ಬಡ ಹುಡುಗನೂ ಕೂಡ ಇವತ್ತು ಡಾಕ್ಟರ್ ಆಗೋಕ್ಕಾಗ್ತಾ ಇಲ್ಲ. ನಾವಿವತ್ತು ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಸೇರಿದ್ದೀವಿ. ಏನು ನಾವು ನೀಟ್ ಹಗರಣ ನೋಡ್ತಾ ಇದ್ದೀವಿ. ಆಲ್ರೆಡಿ ತುಂಬ ಅನ್ಡೆಮೋಕ್ರೆಟಿಕ್ ಆಗಿ ವಿ ಹ್ಯಾವ್ ಲಾಸ್ಟ್ 21 ಲೈವ್ಸ್. ಯಾರು ಆ ತಪ್ಪನ್ನ ಮಾಡಿಲ್ಲ, ಅವ್ರು ಆಲ್ರೆಡಿ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನೋಬಡಿ ಈಸ್ ಓನಿಂಗ್ ಇಟ್ ಅಪ್. ರಿನೌಂಡ್ ಸೈಂಟಿಸ್ಟು ಯಾರು ಇನ್ವೆನ್ಷನ್ಸ್ ಮಾಡಿದ್ದಾರೆ, ಮಕ್ಕಳಿಗೆ ಸ್ಕೂಲ್ ತೆಗೆದಿದ್ದಾರೆ, ಅವರು ಹೀ ಈಸ್ ಫಾಸ್ಟಿಂಗು ಆ್ಯಂಡ್ ಅವರ ಫಾಸ್ಟ್ನ ಬ್ರೇಕ್ ಮಾಡೋ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಕಂಡೆಮ್ ಮಾಡ್ತಾ ಇದ್ದೀವಿ.